ಕರ್ಕೊಂಡು ಹೋಗಿ ಊರಿಗೆ ತೋರಿಸಿಲ್ವಾ? ಇಲ್ಲ, ಹಂಗೆ ಕರ್ಕೊಂಡು ಹೋಗಿದ್ದಾರೆ. ಒಂದಿಷ್ಟು ನನಗೆ ಇವ್ರ ಫ್ಯಾಮಿಲಿ ಇಂಟ್ರಡ್ಯೂಸ್ ಮಾಡಿಸಿದ್ದಾರೆ. ಬಟ್ ಏನಾಗುತ್ತೆ, ನಾವು ಹೋಗೋ ಟೈಮಲ್ಲಿ ಆ ಸಂಪ್ರದಾಯಗಳು, ಆ ಆಚರಣೆಗಳು ಯಾವುದೂ ಇರ್ತಿರ್ಲಿಲ್ಲ. ಒಂದು ನಾವು ಪರ್ಟಿಕ್ಯುಲರ್ ಆಗಿ ನಾವು ಹಬ್ಬ ಟೈಮಲ್ಲಿ ದಾವಣಗೆರೆ ಹೋಗಲೇಬೇಕು. ಸೊ ಹಾಗಾಗಿ ನಾವು ಅಲ್ಲಿರೋದ್ರಿಂದ ನೆಕ್ಸ್ಟ್ ಅಲ್ಲಿ ಹೋಗೋಷ್ಟೊತ್ತಿಗೆ ಮುಗ್ದಿರ್ತಿತ್ತು. ಅಲ್ಲಿಂದ ಮುಗಿಸ್ಕೊಂಡು ಸಾಗರ ಹೋಗ್ತಿದ್ವಿ. ಅಲ್ಲಿಂದ ಬರೋಷ್ಟೊತ್ತಿಗೆ ನಮ್ಗೆ ಹಾಗೆ ಒಂದೊಂದು ಸ್ಕಿಪ್ ಆಗ್ತಾಯಿತ್ತು. ಪರ್ಟಿಕ್ಯುಲರ್ ಆಗಂತ ಆ ಟೈಮ್ಗೆ ಆಗ್ತಿಲ್ಲ. ಬಟ್ ಇವ್ರು ಹೇಳೋದನ್ನು ಸಾಕಷ್ಟು ಕೇಳಿದ್ದೀನಿ ನಾನು. ಅದೇನಂದರೆ ದಾವಣಗೆರೆ ಯಾಕೆ ಅಂತಂದರೆ ಮೂಲತಃ ನಾವು ಶಿಕಾರಿಪುರದವರು, ಬಟ್ ದಾವಣಗೆರೆಯಲ್ಲಿ ಅಣ್ಣ ಇರೋದ್ರಿಂದ ಅಣ್ಣನ ಮನೇಲಿ ಒಂದು ಸಂಪ್ರದಾಯ ಬೆಳೆಸ್ಕೊಂಬಂದಿದ್ದೀವಿ. ಹೇಗೆಂದರೆ ನಮ್ಮಲ್ಲಿ ದೀಪಾವಳಿ ಬಂದ ತಕ್ಷಣ ಹಿರಿಯರ ಹಬ್ಬ ಅಂತ ಮಾಡ್ತೀವಿ. ಈ ಕಡೆ ಮಂಡ್ಯ, ಬೆಂಗಳೂರು ಅಂತ ಬಂದಂಥ ಮೂಮೆಂಟಲ್ಲಿ ಪಿತೃಪಕ್ಷ ಮಾಡ್ತಾರೆ. ಆದರೆ ನಮ್ಮಲ್ಲಿ ಏನಂತಂದರೆ ದೀಪಾವಳಿ ಟೈಮಲ್ಲಿ ಹಿರಿಯರ ಹಬ್ಬ ಅಂತ ಹೇಳ್ತೀವಿ. ಆವತ್ತಿಂದ ಒಂದು ದಿವಸ ಹಿರಿಯರಿಗೆ ಎಡೆ ಇಟ್ಬಿಟ್ಟು ನಾವು ಅವ್ರನ್ನ ಪೂಜೆ ಮಾಡೋವಂಥ ದಿನ. ಹಾಗಾಗಿ ಏನಂದರೆ ದಾವಣಗೆರೆಯಲ್ಲಿ ಅಣ್ಣ ಇರೋದ್ರಿಂದ ಅವ್ರ ಮನೇಲಿ ಆ ಸಂಪ್ರದಾಯ ಮುಂದುವರಿಲಿ ಅಂತ ಹೇಳಿ ಪ್ರತಿ ವರ್ಷಕ್ಕೆ ಒಂದು ಸಲ ದೀಪಾವಳಿಗೆ ಮಿಸ್ ಮಾಡದೆ ಹೋಗ್ತೀವಿ. ಅಲ್ಲಿ ಹಿರಿಯರಿಗೆ ಎಡೆ ಇಟ್ಟು ಪೂಜೆ ಮಾಡಿ ಪುನಃ ನಾವು ಮತ್ತೆ ವಾಪಸ್ ಬ್ಯಾಂಗ್ಳೂರು ಯಥಾ ಪ್ರಕಾರ.